ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಐಟಮ್ ಏನೇನು ಬಂದೈತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋನೇ ನಾನು ಜಾಸ್ತಿ ಮಾಡೋದು, ಮತ್ತು ಅಲಂಕಾರ ಎಲ್ಲ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಅದ್ರದ್ದು ಮಾತ್ರ ನಾನು ಜಾಸ್ತಿ ಮಾಡೋದು. ರೀಸೆಂಟಾಗಿ ಯಾವುದೂ ವೀಡಿಯೋ ಬಿಟ್ಟಿರಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರೋ ಐಟಮ್ಗಳು ಬರುತ್ತೆ. ಹೊಸ ಥರ ಇಲ್ಲ ಅಂತಂದರೆ ಬೇರೆ ಥರ ಆಗಿರ್ಬೋದು ಐಟಮ್ಗಳು. ಈ ಥರ ಎಲ್ಲ ಬೇರೆ ಡಿಸೈನ್ಗಳಾಗಿರ್ಬೋದು, ಈ ಥರ ಬೇರೆ ಥರ ಐಟಮ್ಗಳು ಬಂದಿರುತ್ತೆ. ಈ ಸರಿನೂ ಅಷ್ಟೇ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡ್ಕೊಂಬರೋಕ್ಕೆ. ಅಕಸ್ಮಾತ್ ಏನಾದರೂ ಹೊಸ ಥರ ಐಟಮ್ ಏನಾದರೂ ಬಂದಿದ್ದರೆ ಅದನ್ನ ತೋರಿಸ್ತೀನಿ. ಸುಮಾರು ಹೊಸ ಐಟಮ್ಗಳೆಲ್ಲ ಬಂದಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರ್ಸೋಕ್ಕೆ. ಸ್ಟ್ಯಾಂಡ್ಗಳಾಗಿರ್ಬೋದು, ಇಲ್ಲ ಡಿಫ್ರೆಂಟ್ ಸ್ಕ್ರೀನ್ಗಳಾಗಿರ್ಬೋದು, ಹಿಂದೆ ಬ್ಯಾಕ್ಗ್ರೌಂಡ್ ಡಿಸೈನ್ಗಳಾಗಿರ್ಬೋದು, ಆ ಥರ ಎಲ್ಲ ಬಂದಿರುತ್ತೆ. ನಂದು ಹಳೆ ವೀಡಿಯೋಗಳೇನಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ನೋಡಿ. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಿಫ್ರೆಂಟಾಗಿ ಈಸಿಯಾಗಿ ಹೇಗೆ ಸೀರೆ ಉಡ್ಸೋದು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆ ವೀಡಿಯೋಗಳನ್ನೇನಾದ್ರು ನೋಡಿಲ್ಲ ಅಂತಂದರೆ ನೀವು ಮಿಸ್ ಮಾಡಿದೆ ನೋಡಿ. ಈಗ ಮಾರ್ಕೆಟ್ಗೆ ಬಂದೀನಿ, ನೋಡೋಣ. ಒಳಗೆಲ್ಲ ಹೋಗ್ಬಿಟ್ಟು ನೋಡ್ತೀನಿ ಚೆನ್ನಾಗಿರೋದಿದ್ರೆ. ಮಾರ್ಕೆಟ್ಗೆ ಬಂದೀನಿ. ಈಗ ಫುಲ್ ರಶ್ಶು. ನೋಡೋಣ ಏನಾದರೂ ಹೊಸ ಐಟಮ್ ಸಿಗುತ್ತಾ ಅಂತ. ನಾನು ರೆಗ್ಯುಲರ್ ಆಗಿ ಇದೇ ಅಂಗಡಿಯಲ್ಲಿ ತಾಳೋದು. ಬೇರೆ ಮುಂಚೆ ತೋರಿಸಿದ್ನಲ್ಲ ಯೂಟ್ಯೂಬಲ್ಲಿ, ಅದನ್ನು ಅಷ್ಟೇ ಇಲ್ಲೇ ನೋಡಿ, ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಅಂಗಡಿಯಲ್ಲಿ ತಾಳೋದು ಇದೇ ರೋಡಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಾದರೂ ಬರ್ತೀನಿ ಅಂತಂದರೆ ಫುಲ್ ಎಲ್ಲ ಕಡೆನೂ ಬರೀ ವರಮಹಾಲಕ್ಷ್ಮಿ ಇರುತ್ತೆ. ಈಗ ಒಂದು ಸ್ವಲ್ಪ ಬಂದರೆ ಕಮ್ಮಿ ಸಿಗುತ್ತೆ ನಿಮಗೆ. ಒಂದು ಸ್ವಲ್ಪ ಪ್ರೈಸು ರೀಸನಬಲ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಟೈಮಲ್ಲಿ ಬಂದರೆ ಜಾಸ್ತಿ ಡಿಮ್ಯಾಂಡ್ ಎಲ್ಲ ಕಡೆನೂ ಇರುತ್ತೆ. ಫುಲ್ ಲಾಸ್ಟ್ ತಗೊಂಡಿದ್ದೀನಿ. ಮಕ್ಕೋಡ ಒಂದೇ ತಾಂಡಿದ್ದು. ನೋಡೋಣ ಮುಂದೆ ಅಂಗಡಿ ಹೋಗ್ಬಿಟ್ಟು ಸಿಗೋಣ. ಅಂಗಡಿ ಇಲ್ಲೇನು ಬೇಕೆಲ್ಲ ಸಿಗುತ್ತೆ. ಜಾಸ್ತಿ ಇಲ್ಲೇ ಈ ಅಂಗಡಿಗೆ ಬರೋದು ನೋಡಿ. ಸ್ಕ್ರೀನ್ಗಳು ಡಿಫ್ರೆಂಟ್ ಸ್ಕ್ರೀನ್ಗಳಿದೆ. ಏನು ಬೇಕಂತ ಅದನ್ನು ಅಷ್ಟೇ ಇಲ್ಲೇ ತಗೊಂಡಿದ್ದು ನಾನು. ಹೂಗಳು ಈ ಥರದ್ದೆಲ್ಲ ಐತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ತಗೊಬೋದು. ಈ ಥರನೂ ಬೇಕಾದರೆ ಐತೆ, ಇದನ್ನು ತಗೊಬೋದು. ಇದೆಲ್ಲ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಯೂಸ್ ಆಗುತ್ತೆ. ಬನಾನ ನೋಡಿ, ಫುಲ್ ಉದ್ದುದು ಎಲ್ಲ ಹೋಗೋಣ ಇಲ್ಲೇ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಬನ್ನಿ ತಗೊಳ್ಳಿ. ಶೀಟ್ಗಳು ಜಾಸ್ತಿ ನಾನು ಈ ಅಂಗಡಿಯಲ್ಲಿ ತಗೊಂಡೋಗಿರೋದು ಐಟಮ್ಗಳು ನೋಡಿದ್ದೆಲ್ಲ ನಾನು ತಗೊಂಡಿರೋದೆ. ನಾನು ನೋಟಿನ ಅಲಂಕಾರ ಮಾಡಿದಾಗ ನೋಟ್ಸ್ ಎಲ್ಲಿ ತಗೊಂಡು ಅಂತಂದರೆ ನೋಡಿ, ಇಲ್ಲೇ ತಗೊಂಡಿದ್ದು, ಇದೇ ಅಂಗಡಿ ತಗೊಂಡಿದ್ದು. ಈ ಕಡೆ ಮಾರ್ಕೆಟಿಂದ ಒಳಗಡೆ ಬಂದರೆ ಇಲ್ಲೇ ಅಂಗಡಿಗಳಿದೆ. ಇಲ್ಲೆಲ್ಲ ಡೂಪ್ಲಿಕೇಟ್ ನೋಟ್ಸ್ಗಳು ಮುಗೀತು. ಈಗ ಹೋಗ್ತಾ ಇದ್ದೀನಿ. ನೋಡಿ ಫುಲ್ ಎಲ್ಲ ಇಲ್ಲಿ ಲಕ್ಷ್ಮಿ ಐಟಮ್ಸ್ ಜಾಸ್ತಿ ಸಿಗೋದು. ಇಲ್ಲೆಲ್ಲ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಟೈಮಿಗೆ ಬಂದರೆ ಇನ್ನೂ ಬೇಜಾನ್ ಇರುತ್ತೆ. ಆದರೆ ಇಲ್ಲಿ ಜಾಸ್ತಿ ಅಂಗಡಿ ಇರೋದ್ರಿಂದ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಯಾವ ಅಂಗಡಿ ಕಮ್ಮಿ ಸಿಕ್ಕಿದ್ದು, ಯಾವ ಅಂಗಡಿ ಜಾಸ್ತಿ ಮುಗೀತು. ಈಗ ಹೋಗ್ತಾ ಇದ್ದೀನಿ. ಸುಮಾರು ಐಟಮ್ ಸಿಕ್ತು. ಹಾಕೊಂಡು ಒಂದು ದುರ್ಗ ತಗೊಂಡಿದ್ದಾಯಿತು. ಮಾರ್ಕೆಟ್ಗೆ ಹೋಗಿ ಐಟಮ್ ತಂದಿದ್ದಾಯಿತು. ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಏನು ಐಟಮ್ ಬಂದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ 2 ತಿಂಗಳಿರೋದ್ರಿಂದ ಇನ್ನೂ ಸ್ಟಾಕ್ ಆಗ್ತಾ ಇದ್ದಾರೆ. ಆದರೆ ಈಗ ಹೋದ್ರೇ ನಿಮಗೆ ಕಮ್ಮಿ ರೇಟಿಗೆ ಸಿಗೋದು. ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾದರೂ ಹೋಗ್ತೀನಿ ಅಂತಂದರೆ
ತುಂಬ ಜಾಸ್ತಿ ಇರುತ್ತೆ ರೇಟೂ. ಅವಾಗ ನಾವು ಬಾರ್ಗಿನ್ ಮಾಡೋಕ್ಕಾಗಲ್ಲ. ಆದರೆ ಈ ಟೈಮಲ್ಲಿ ಏನಾದರೂ ಹೋದರೆ ನಿಮಗೆ ಐಟಮ್ಗಳು ಜಾಸ್ತಿ ಸಿಗೋಲ್ಲ, ಆದ್ರೂ ರೀಸನಬಲ್ ರೇಟ್ಗೆ ಸಿಗುತ್ತೆ. ಐಟಮ್ಗಳು ಈಗಿನಿಂದನೇ ಇಟ್ಟಿದ್ದಾರೆ, ಈಗಿನಿಂದನೇ ಸ್ಟಾರ್ಟ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಕಡೆನೂ ಇಟ್ಟಿರ್ತಾರೆ. ಈಗಾಗಲೇ ಸ್ಟಾರ್ಟ್ ಆಗಿರುತ್ತೆ. ಆದರೆ ಜಾಸ್ತಿ ಐಟಮ್ಗಳಿರಲ್ಲ, ಇನ್ನೂ ಸ್ಟಾಕು ಇನ್ನೂ ರಿಸೀವ್ಡ್ ಆಗಿರೋಲ್ಲ. ಆದರೆ ಒಂದು ಸ್ವಲ್ಪ ಐಟಮ್ಗಳಿರುತ್ತೆ. ನೀವು ಈಗ ತಗೊಂಡ್ರೆ ಪ್ರೈಸು ರೀಸನಬಲ್ ಆಗಿರುತ್ತೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋದರೆ ಪ್ರೈಸ್ ಎಷ್ಟು ಕೇಳಿದ್ರು ನಾವು ಕೊಟ್ಬಿಟ್ಟು ತಗೊಬೇಕಾಗುತ್ತೆ, ಮತ್ತು ಪ್ರೈಸೂ ಜಾಸ್ತಿ ಇರುತ್ತೆ. ನಾನು ಇವತ್ತು ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪನೇ ಐಟಮ್ ತಂದೆ. ನನ್ನ ಹತ್ರ ಸುಮಾರು ಇತ್ತು. ನಾನು ವರ್ಷದಲ್ಲಿ ಒಂದು ಸರಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದ ತಕ್ಷಣವೇ ಹೋಗಿ ಅಲ್ಲಿ ಏನಾದ್ರೂ ಐಟಮ್ಗಳು ತಗೊಂಬರ್ತೀನಿ. ಅದೇ ಥರ ಸುಮಾರು ಐಟಮ್ ಇತ್ತು. ಈ ಸರಿ ಏನಾದ್ರೂ ಬ್ಯಾಕ್ ಸ್ಕ್ರೀನ್ ಏನಾದ್ರೂ ತಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿದ್ದು. ಒಂದು ಸ್ವಲ್ಪ ಯೂನಿಕ್ ಆಗಿತ್ತು, ಅದಕ್ಕೇ ತಗೊಂಬಂದೆ. ಈಗ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ಇಷ್ಟು ನಾನು ಇವತ್ತು ತಂದಿದ್ದು. ಇದೆಲ್ಲ ಸ್ಕ್ರೀನ್ಸು ಡಿಫ್ರೆಂಟಾಗಿ ಐತೆ ನೋಡಿ. ಇದೆಲ್ಲ ಥರದ್ದು, ಇದನ್ನು ಅಷ್ಟೇ. ಇದು ಗಣೇಶಂದು, ಇದನ್ನು ಗರಿದು, ಮತ್ತು ಇದೊಂದು ಗಣೇಶಂದು. ನೋಡಿ ಇದೆಲ್ಲ ಸ್ಕ್ರೀನು ಚೆನ್ನಾಗಿರುತ್ತೆ. ಈ ಥರ ಬ್ಯಾಕ್ಗ್ರೌಂಡ್ ಡಿಸೈನ್ಗೆಲ್ಲ ನೀವು ಯೂಸ್ ಮಾಡ್ತೀನಿ ಅಂತಂತಂದರೆ ಬ್ಯಾಕ್ಗ್ರೌಂಡ್ಗೆ ಹಿಂದೆಲ್ಲ ಒಂಥರ ಹೈಲೈಟಾಗಿ ಕಾಣುತ್ತೆ. ನೀವು ವರಮಹಾಲಕ್ಷ್ಮಿ ಹಬ್ಬನ ಮುಂದೆ ಕೂರಿಸೋದ್ರಿಂದ ಹಿಂದೆಗಡೆ ಏನು ಡಿಸೈನ್ ಮಾಡೋದೇ ಬೇಕಾಗಿಲ್ಲ. ನೋಡಿ ಈ ಥರ ಬ್ಯಾಕ್ ಸ್ಕ್ರೀನ್ಗಳೆಲ್ಲ ಮೀಶೋದೆಲ್ಲ ಸಿಗುತ್ತೆ, ಆದರೆ ಅಂಗಡಿಲೇ ಹೋದರೆ ಕಮ್ಮಿ ರೇಟ್ಗೆ ಸಿಗುತ್ತೆ. ನೋಡಿ ಈ ಥರದ್ದು ನಾನು ತಗೊಂಬಂದಿದ್ದು ಇದೆಲ್ಲ ಸ್ಕ್ರೀನ್ಗಳು. ಮತ್ತು ಇದೂ ಅಷ್ಟೇ. ಈ ಥರದ್ದು ಸುಮಾರು ಐತೆ. ಇಲ್ಲಿ ಕೆಳಗಡೆ ಗಂಟೆ ಐತಲ್ಲ, ಈ ಥರದ್ದು ಕಂಬಳ ಇರೋದು ಹೋದ ಸರಿ ಎಲ್ಲ ನಾನು ತೋರಿಸಿದ್ದೀನಿ. ನಂದು ಹಳೆ ವಿಡಿಯೋದಲ್ಲಿ ಐತೆ, ಅದೇನಾದರೂ ನೋಡಿಲ್ಲ ಅಂತಂದರೆ ನೋಡಿ. ನೋಡಿ ಇದೆಲ್ಲ ಚೆನ್ನಾಗಿರುತ್ತೆ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋಕ್ಕೆ, ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡೋಕ್ಕೆ, ಇಲ್ಲ ನಿಮ್ಮ ಮನೇಲಿ ಫಂಕ್ಷನ್ ಬೇರೆ ಏನಾದ್ರೂ ಇದ್ರೂ ನೀವು ಯೂಸ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗೈತೆ ಅದು ಅಂತಂದರೆ. ಮತ್ತು ಗಿಳಿ ಇರೋದು ತುಂಬ ಚೆನ್ನಾಗಿದ್ದಿದ್ದು ನೋಡಿ. ಇದೆಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗ್ತೀನಿ, ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೋಗ್ತೀನಿ ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಆದರೆ ಈಗೆಲ್ಲ ನಿಮ್ಗೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನೋಡಿ ಇದೆಲ್ಲ ಗಿಳಿ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ. ನಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದೆಲ್ಲ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋಗಳನ್ನ ಮಿಸ್ ಮಾಡ್ದೆ ನೋಡಿ. ನೋಡಿ ಎಷ್ಟು ಚೆನ್ನಾಗೈತೆ ಗಿಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಏನಾದರೂ ನೀವು ಹಾಕ್ತೀನಿ ಅಂತಂದರೆ ಬೇರೆ ಮೆಟೀರಿಯಲ್ಲೇ ಬೇಡ, ನೀವು ಇದರಲ್ಲೇ ಬ್ಯಾಕ್ಗ್ರೌಂಡ್ ಡಿಸೈನ್ ಆರಾಮಾಗಿ ಮಾಡ್ಬೋದು. ಇದೂ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗೈತೆ. ಇದೆಲ್ಲ ಬರೀ 100 ರೂಪೀಸ್ ಅಷ್ಟೇ. ಆರಾಮಾಗಿ ತಗೊಂಡು ನೀವು ಈಗ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಫಂಕ್ಷನ್ಗಳಿಗೆ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವುದಾದ್ರೂ ಪೂಜೆ ಆದರೆ, ಸತ್ಯನಾರಾಯಣ ಪೂಜೆ ಆದರೆ, ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಮತ್ತು ಏನೂ ಆಗಲ್ಲ, ಐಟಮ್ಗಳೆಲ್ಲ ನೀವು ತೆಗೆದಿಟ್ಕೊಂಡ್ರೂ ಮನೇಲಿ ಏನೂ ಆಗಲ್ಲ, ನಿಮಗೇ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರಿಗೆ, ಇಲ್ಲಾಂದ್ರೆ ಏನಾದ್ರೂ ಫಂಕ್ಷನ್ಗಳಿದ್ರೆ ಯೂಸ್ ಆಗುತ್ತೆ. ಇವೆಲ್ಲ ನೀವು ಯೂಸ್ ಮಾಡಿ ಎಸೆಯೋಂಥದ್ದು ಅಲ್ಲ, ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇದೂ ಅಷ್ಟೇ. ಇದನ್ನೆಲ್ಲ ದಾರ ಕಟ್ಕೊಂಡು ಬೇಕಾದರೆ ಹೂವನೂ ಕಟ್ಕೊಬೋದು. ಬೇಕಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ಗ್ರೌಂಡ್ ಡಿಸೈನ್ಗೆಲ್ಲ ಮಾಡೋಕ್ಕೆ. ನೋಡಿ ಇದು ಗಿಳಿ. ಸುಮಾರು ಐಟಮ್ ನಾನು ಪ್ರತಿ ವರ್ಷ ಹೋದಾಗ್ಲೂ ಏನಾದ್ರೂ ಹೊಸದಾಗಿ ಬಂದಿದ್ದಿಲ್ಲ ಅಂದರೆ ಏನಾದರೂ ಒಂದು ತಗೊಂಡು ಬರ್ತೀನಿ. ಅದೇ ಐಟಮ್ಗಳು ತುಂಬ ಇದೆ, ತುಂಬ ಜಾಸ್ತಿ ಆಗುತ್ತೆ. ನೋಡಿ ಇದೆಲ್ಲ ಗಿಳಿ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಈಗ ಹೋದ್ರೇ ಒಳ್ಳೆ ಐಟಮ್ಗಳು ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವಾಗಲೂ ಫೇಸ್ ಡೆಕೋರೇಷನ್ ಮಾಡೋದ್ರಿಂದ ಈ ಸರಿ ಒಂದು ಫೇಸ್ ತಂದಿದ್ದೀನಿ. ನೋಡಿ ಇದಕ್ಕೆ ಪೇಂಟಿಂಗ್ ಎಲ್ಲ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಅಲಂಕಾರ ಎಲ್ಲ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದೆಲ್ಲ ಸುಮ್ಮನೆ ಸಿಂಪಲ್ಲಾಗಿರುತ್ತೆ. ನೀವೇ ಮನೆಯಲ್ಲೇ ಕ್ಲೀನಾಗಿ ಅಲಂಕಾರ ಮಾಡ್ಕೊಳ್ಬೋದು. ಬರೀ ಅವ್ರು ಹಿಂದೆ ಹಾಕಿರ್ತಾರೆ ಮತ್ತು ಜ್ಯುವೆಲರೀಸ್ನ ಅಂಟಿಸಿರ್ತಾರೆ, ಅದಕ್ಕೇ ತುಂಬ ಕಾಸ್ಟ್ಲಿ ಇರುತ್ತೆ. ಆದರೆ ನೀವೇ ಮನೇಲೇ ಆರಾಮಾಗಿ ಮಾಡ್ಕೊಬೋದು. ನಾನು ತೋರಿಸ್ತೀನಿ ಯಾವ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಮುಖಸಿರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೋದು ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನಾನು ಹಿಂದಿನ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ. ಅದೇನಾದರೂ ನೀವು ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ.
ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಂದು ಹಿಂದಿನ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಹೇಗೆ ಸೀರೆ ಉಡ್ಸೋದು ಮತ್ತು ಈಸಿಯಾಗಿ ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವೀಡಿಯೋಗಳೇನಾದ್ರು ನೋಡಿಲ್ಲ ಅಂತಂದರೆ ಈಗಲೇ ನೋಡಿ ಮುಖ ಎಷ್ಟು ಚೆನ್ನಾಗೈತೆ, ಸೇಮ್ ಬೆಳ್ಳಿದ ಥರದ್ದೇ ಐತೆ, ಆದರೆ ಇದು ಜರ್ಮಲ್ ಸಿಲ್ವರು ನೋಡಿ ಎಷ್ಟು ಚೆನ್ನಾಗೈತೆ. ಇದಕ್ಕೆ ಅಲಂಕಾರ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇಷ್ಟೇ ನೋಡಿ ತಗೊಂಡಿದ್ದು ಐಟಮು. ತುಂಬ ಐಟಮ್ಗಳೈತೆ, ಅದನ್ನು ಯೂಸ್ ಮಾಡ್ತಾಯಿರ್ತೀನಿ. ಅದ್ರ ಜೊತೆಗೆ ಇದನ್ನು ಒಂದೊಂದು ಆ್ಯಡ್ ಮಾಡ್ತೀನಿ. ಮತ್ತು ಈ ಥರ ಕಪ್ಸ್ಗಳು ತಗೊಂಬಂದೆ. ಇದೇನಕ್ಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದರಿಂದ ಡೆಕೋರೇಷನ್ ಹೇಗೆ ಮಾಡೋದು ಮತ್ತು ಡೆಕೋರೇಟಿವ್ ಐಟಮ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡಿದೆ ನೋಡಿ, ಇಷ್ಟೇ ಐಟಮ್ಗಳನ್ನ ತಂದಿದ್ದು. ತುಂಬ ಚೆನ್ನಾಗಿತ್ತು. ಮಾರ್ಕೆಟಲ್ಲೂ ಅಷ್ಟೇ ನೀವು ಬೇಜಾನ್ ಐಟಮ್ಗಳು ಸಿಗುತ್ತೆ, ಹುಡುಕಬೇಕು. ನಾನು ತೋರಿಸಿದ ಅಂಗಡೀಲಿ ಅದು ನಾನು ಯಾವಾಗಲೂ ಅದೇ ಅಂಗಡಿಗೆ ಹೋಗೋದು. ಅದರಲ್ಲಿ ಒಂಥರ ಡಿಫ್ರೆಂಟ್ ಐಟಮ್ಗಳಿರುತ್ತೆ ಮತ್ತು ಬೇರೆ ಬೇರೆನೂ ಸಿಗುತ್ತೆ ನಿಮಗೆ. ಮಾರ್ಕೆಟಲ್ಲಿ ಹೋಗ್ತಾ ಇದ್ದರೆ ತುಂಬ ಅಂಗಡಿಗಳಿರುತ್ತೆ, ಅದನ್ನು ನೀವು ತಗೊಬೋದು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ತಗೊಬೋದು. ಆದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗ್ತೀನಿ ಅಂತಂದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ. ಆವಾಗ ನಿಮಗೂ ಆಪ್ಷನ್ ಇರೋಲ್ಲ, ತಗೊಳ್ಳೇಬೇಕು ನಾನು ಅಂತ ಅಂದ್ಬಿಟ್ಟು. ಈಗ ಹಬ್ಬದ ಟೈಮಲ್ಲ, ಅವ್ರು ಎಷ್ಟು ಹೇಳಿದ್ರು ನಾವು ಕೊಟ್ಬಿಟ್ಟು ಬರ್ತೀವಿ. ಯಾಕೆ ಅಂತಂದರೆ ಅವ್ರಿಗೂ ವ್ಯಾಪಾರ ಮಾಡೋರ್ಗು ಹಬ್ಬದ ಟೈಮಲ್ಲಿ ಅವ್ರು ಎಷ್ಟು ಹೇಳಿದ್ರು ಅಷ್ಟನ್ನೇ ಕೊಟ್ಬಿಟ್ಟು ಬರ್ತೀವಿ. ಅದರಿಂದ ಈ ಟೈಮಲ್ಲಿ ಹೋದರೆ ನಿಮಗೆ ಕಮ್ಮಿನೂ ಸಿಗುತ್ತೆ ಮತ್ತು ಟೈಮು ಇರುತ್ತೆ. ನಿಮ್ಗೇನಾದ್ರೂ ಹುಡ್ಕೋಕ್ಕಾಗಲಿಲ್ಲ ಅಂತಂದರೆ ಮುಂದಿನ ವಾರ ಹೋಗಿ ತಗೊಂಬರ್ಬೋದು. ಇಲ್ಲ ಅಂತಂದರೆ ಐಟಮ್ಗಳಿಲ್ಲ ಅಂತಂದರೆ ಎಷ್ಟೋಗಿ ತಗೊಂಬರ್ಬೋದು. ಅದಕ್ಕೆ ನೋಡಿ ಈ ಟೈಮಲ್ಲೇ ತಾಳಿ, ತುಂಬ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಇದೆಲ್ಲ ಏನು ಅಂತಂದರೆ ವೇಸ್ಟ್ ಆಗೋಲ್ಲ ನಿಮಗೆ, ಬೇರೆ ಫಂಕ್ಷನ್ಗಳಿಗೂ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆ ಅಂಗಡಿಗೆ ಏನಾದರೂ ಹೋದರೆ ವಿಸಿಟ್ ಮಾಡಿ, ಬೇಗನೆ ಹೋಗಿ ತಗೊಳ್ಳಿ. ತುಂಬ ಐಟಮ್ಗಳಿದೆ, ರೀಸನಬಲ್ ಪ್ರೈಸಲ್ಲಿ ಅವ್ರು ಕೊಡ್ತಾರೆ. ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೋದರೆ ಅದೇ ಅಂಗಡಿ ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಸುಮಾರು ಕಡೆಗೆ ಅಂಗಡಿ ಆಗಿಬಿಟ್ಟೈತೆ, ಸುಮಾರು ಕಡೆ ಎಲ್ಲರೂ ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಿರೋ ಐಟಮ್ಗಳು ಬಂದೈತೆ. ಇನ್ನು ನೆಕ್ಸ್ಟ್ ಡೇಸಲ್ಲಿ ಇನ್ನೂ ಚೆನ್ನಾಗಿರೋದು ಬರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳನ್ನ ನೋಡೋದು ಮರಿಬೇಡಿ. ತುಂಬ ಚೆನ್ನಾಗಿ ಹೇಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗೆಲ್ಲ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದು ಮತ್ತು ಇದೆಲ್ಲ ಹೇಗೆ ಯೂಸ್ ಮಾಡೋದು, ಇದರಿಂದ ಹೇಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ. ಅದನ್ನು ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು.